ದೂರು ನೀಡಲು ಬಂದ ಮಹಿಳೆ ಜೊತೆ ಡಿವೈಎಸ್ಪಿ ರಾಸಲೀಲೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ? ಕಚೇರಿಯಲ್ಲೇ ಮಹಿಳೆಯೊಂದಿಗೆ ಡಿವೈಎಸ್ಪಿ ರಾಸಲೀಲೆಯನ್ನ ಮಾಡಿದ್ರ. ಫ್ರೆಂಡ್ಸ್ ಏನೋ ನೀವು ಪ್ಯಾಂಟ್ ಹಾಕೊಂಡಿರೋ ಸ್ನೇಹಿತಗಳು ಕಣೋ. ಬೇಡಪ್ಪ ಬೇಡ. ಮಧುಗಿರಿ ಡಿವೈಎಸ್ಪಿ ರಾಮಚಂದ್ರಪ್ಪ ಅವರದ್ದು ಎನ್ನಲಾದ ವಿಡಿಯೋ ವೈರಲ್ ಆಗಿದೆ. ಅಂದ್ರೆ ಏನು? ಈ ಪಾಯಿಂಟ್ ನ ಇಟ್ಕೊಂಡು ನಾನು ರುಬ್ಬೇಕು ಅಂತ ಮಾಡಿದ್ಯಾ? ಅಯ್ಯೋ, ಎಂತ ಮೂಡ್ ಕ್ರಿಯೇಟ್ ಆಗ್ತಾ ಇದೆ. ಈ ಟೈಮಲ್ಲೇ ಬುಲೆಟ್ ಅಲ್ಲಿ ಏಟ್ ಬಿಡ್ಬೇಕಾ? ಅಕ್ಕಳವ್ರೆ ಕಟ್ ಮಾತ್ರ ಆಳಂಗಿಲ್ಲ. ಅಯ್ಯೋ, ನಿಮ್ ಮಕ್ಕಳು ನೋಡು, ಅವಳು ಜನಭಂಗ, ಋಷಿಭಂಗ, ಮಾನಭಂಗ, ಊರು ಭಂಗ ಮಾಡ್ತಾವ್ನೋ. ಅಯ್ಯಯ್ಯೋ, ಆಹಾ, ನಯನ ಮನೋಹರವಾದ ದೃಶ್ಯ. ನೋಡು ಹೇಗ್ ನಿಂತಿಯಾರ ನೋಡು. ಇದು ಶಾಂತಿ ಸೌಹಾರ್ದತೆ ಅಂದ್ರೆ ಗಾಂಧಿ ಹಾಕೊಂಡು ಮಾಡಿದ್ರೆ ಹೇಗ್ ನಡೀತಿಯಾರ ನೋಡು. ಇಂಥ ಜನಗಳು ಯಾವ ದೇಶದಲ್ಲಿ ಸಿಗ್ತಾರೆ? ಪಾವಗಡದಿಂದ ಜಮೀನು ವ್ಯಾಜ್ಯದ ದೂರನ್ನ ಕೊಡುವುದಕ್ಕೆ ಮಹಿಳೆ ಬಂದಿದ್ರು. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಆ ಸಂದರ್ಭದಲ್ಲಿ ಇವರು ಆಕೆಯ ಜೊತೆಗೆ ರಾಸಲೀಲೆಯನ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ವಿಡಿಯೋ ಕೂಡ ಈಗ ವೈರಲ್ ಆಗ್ತಾ ಇದೆ. ನನ್ನ ಮಗನ ದೇಶದಲ್ಲೆಲ್ಲ ನಡೀತಾ ಇರೋದು ರೇಪು ನಿನ್ನಿಂದಾನೆ. ಏನ್ ನೋಡ್ತಾ ಇದ್ರೆ ಹಾಕೊಂಡ್ರು ಬ್ರೋ. ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ಕರೋನಾ ಬಂದು ಎಂತೆಂತವ್ರು ಸಾಯ್ತಾರೆ, ನಿಮ್ಮಂತೂ ಸಾಯ್ತಾ ಇಲ್ಲ. ನಂಗೆ ಅದೇ ಬೇಜಾರ. ನಮ್ ಕೈಲೂ ತಡೆಯಕ್ ಆಗಲ್ಲ. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳೋದು. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬನ ಇಟ್ಕೊಂಡಿಲ್ಲ.